ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 23/4/2025 महावाक्य। मीठे बच्चे, अब नाटक पूरा होता है, वापस घर जाना है। कलयुग अंत के बाद फिर सतयुग रिपीट होगा, यह राज सभी को समझाओ। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈಗ ನಾಟಕ ಪೂರ್ಣ ಆಗ್ತದೆ, ವಾಪಸ್ ಮನೆಗೆ ಹೋಗಬೇಕು. ಕಲಿಯುಗದ ಅಂತ್ಯದ ನಂತರ ಮತ್ತೆ ಸತ್ಯುಗ ರಿಪೀಟ್ ಆಗ್ತದೆ. ಈ ರಹಸ್ಯ ಎಲ್ರಿಗೂ ತಿಳಿಸ್ಕೊಡಿ. ಪ್ರಶ್ನೆ: आत्मा पाठ बजाते बजाते थक गई है, थकावट का मुख्य कारण क्या है? ಪ್ರಶ್ನೆ ಕೇಳ್ತಾರೆ ಬಾಬಾ, ಆತ್ಮ ಪಾತ್ರ ಮಾಡ್ತಾ ಮಾಡ್ತಾ ಸುಸ್ತಾಗ್ಬಿಟ್ಟಿದೆ, ಸುಸ್ತಿಗೆ ಮುಖ್ಯ ಕಾರಣ ಏನಾಗಿದೆ ಅಂತ. उत्तर: बहुत भक्ति की, अनेक मंदिर बनाए, पैसा खर्च किया, धक्के खाते खाते सतो प्रधान आत्मा तमो प्रधान बन गई. ಬಾಬಾ ಹೇಳ್ತಾರೆ, ಭಾಳ ಭಕ್ತಿ ಮಾಡಿದ್ರಿ, ಅನೇಕ ಮಂದಿರಗಳನ್ನು ಕಟ್ಟಿಸಿದ್ರಿ, ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿದ್ರಿ. ಬಾಬಾ ಹೇಳ್ತಾರೆ, ಪೆಟ್ಟು ತಿಂತಾ ತಿಂತಾ ಸತೋಪ್ರಧಾನ ಆಗಿರುವಂಥ ಆತ್ಮ ತಮೋಪ್ರಧಾನ ಆಗಿಬಿಡ್ತು. तमोप्रधान होने के कारण ही दुखी हुई. जब किसी बात से कोई तंग होता है तब थकावट होती है. ಬಾಬಾ ಹೇಳ್ತಾರೆ, ತಮೋಪ್ರಧಾನ ಆಗಿರುವ ಕಾರಣನೇ ದುಃಖದಲ್ಲಿ ಬಂತು ಆತ್ಮ. ಯಾವುದಾದ್ರೂ ಒಂದು ಮಾತಿನಲ್ಲಿ ಬೇಜಾರಾದಾಗ ಸುಸ್ತಾಗ್ತದೆ. ಅಭಿ ಬಾಪ್ ಆಯೇ ಹೇ ಸಬ್ ಥಕಾವಟ್ ಮಿಟಾನೆ. ಈಗ ಬಾಬಾ ಬಂದಿದ್ದಾರೆ ಎಲ್ಲ ಸುಸ್ತನ್ನು ದೂರ ಮಾಡಲಿಕ್ಕೆ. ಓಂ ಶಾಂತಿ. रूहानी बाप बैठ बच्चों को समझाते, उनका नाम क्या है? ಆತ್ಮಿಕ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಅವ್ರ ಹೆಸರು ಏನಾಗಿದೆ? ಶಿವ್. ಯಹಾ ಜೋ ಬೈಠೆ ಹೇ ತೋ ಬಚ್ಚೋಂ ಕೋ ಅಚ್ಚಿ ರೀತಿ ಯಾದ್ ರಹನಾ ಚಾಹಿಯೆ. ಅವನ ಹೆಸರು ಶಿವ ಆಗಿದೆ. ಇಲ್ಲಿ ಯಾರೆಲ್ಲ ಕೂತ್ಕೊಂಡಿದ್ದೀರಾ ನೀವು ಮಕ್ಕಳು ಒಳ್ಳೆ ರೀತಿಯಲ್ಲಿ ನೆನ್ಪಿಟ್ಕೊಳ್ಬೇಕು. ಇಸ್ ಡ್ರಾಮಾ ಮೇ ಜೋ ಸಬ್ಕಾ ಪಾಠ ಹೇ ವಾ ಪೂರಾ ಹೋತಾ ಹೈ. ಈ ನಾಟಕದಲ್ಲಿ ಏನೆಲ್ಲ ಎಲ್ಲರದ್ದು ಪಾತ್ರ ಇದೆಯೋ ಅದೆಲ್ಲವೂ ಪೂರ್ಣ ಆಗ್ತದೆ. नाटक जब पूरा होने पर होता है तो सभी एक्टर समझते हैं कि हमारा पार्ट अब पूरा होता है. ನಾಟಕ ಯಾವಾಗ ಇನ್ನೇನು ಮುಕ್ತಾಯ ಆಗಲಿದೆ ಅಂದಾಗ ಎಲ್ಲ ಪಾತ್ರಧಾರಿಗಳು ತಿಳ್ಕೊಳ್ತಾರೆ, ನಮ್ಮ ಪಾತ್ರ ಈಗ ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಅಂತ. अब जाना है घर, तुम बच्चों को भी बाप ने अभी समझ दी है, यह समझ और कोई में नहीं है. ಬಾಬಾ ಹೇಳ್ತಾರೆ, ಈಗ ಅವ್ರಿಗೆ ಮನೆಗೆ ಹೋಗಬೇಕು ಅಂತ ನೆನಪಾಗ್ತದೆ. ಹಾಗೆ ನಾವು ಮಕ್ಕಳಿಗೂ ಕೂಡ ಈಗ ಎಲ್ರಿಗೂ ತಿಳುವಳಿಕೆ ಕೊಟ್ಟಿದ್ದಾರೆ. ಈ ತಿಳುವಳಿಕೆ ಇನ್ಯಾರಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮೇ ಬಾಪ್ನೆ ಸಮಜ್ದಾರ್ ಬನಾಯ ಹೇ ಬಚ್ಚೆ, ಅಬ್ ನಾಟಕ ಪೂರಾ ಹೋತಾ ಹೈ. ಈಗ ನಾವು ಮಕ್ಕಳನ್ನ ಬಾಬಾ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದರು. ಮಕ್ಕಳೇ, ಈಗ ನಾಟಕ ಪೂರ್ಣ ಆಗ್ತದೆ. ಫಿರ್ ನಯೇ ಸಿರ್ ಚಕ್ರ ಶುರು ಹೋನಾ ಹೇ, ನೈ ದುನಿಯಾ ಮೇ ಸತ್ಯುಕ್ತ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳಿಗೆ ನಾಟಕ ಪೂರ್ಣ ಆಗ್ತದೆ ಅಂದಮೇಲೆ ಹೊಸದಾಗಿ ಮತ್ತು ಚಕ್ರ ಶುರು ಆಗ್ತದೆ. ಹೊಸ ಜಗತ್ತಿನಲ್ಲಿ ಸತ್ಯುಗ ಇತ್ತು. ಅಭಿ ಪುರಾನಿ ದುನಿಯಾ ಮೇ ಕಲಿಯುಗ ಅಂತೆ. यह बातें तुम ही जानते हो जिनको बाप मिला है. ಬಾಬಾ ಹೇಳ್ತಾರೆ, ಹಳೆ ಜಗತ್ತಿನಲ್ಲಿ ಇದು ಕಲಿಯುಗದ ಅಂತ್ಯ, ಈ ಮಾತನ್ನು ನೀವೇ ತಿಳ್ಕೊಂಡಿದ್ದೀರಾ. ಮತ್ತು ಹೇಳ್ತಾರೆ ಬಾಬಾ, ಯಾರಿಗೆ ತಂದೆ ಸಿಕ್ಕಿದ್ದಾರೆ, ನಯೇ ಜೋ ಆತೆ ಹೇ ಉನ್ಕೋ ಭಿ ಯಹ ಸಮझाना है, अब नाटक पूरा होता है, ಕಲಿಯುಗ अंत के बाद फिर सतयुग रिपीट होना है. ಬಾಬಾ ಹೇಳ್ತಾರೆ, ಹೊಸಬ್ರು ಯಾರೆಲ್ಲ ಬರ್ತಾರೆ ಅವ್ರಿಗೆ ಇದನ್ನು ತಿಳಿಸ್ಕೊಡ್ಬೇಕಾಗಿದೆ. ಈಗ ನಾಟಕ ಪೂರ್ಣ ಆಗ್ತದೆ, ಕಲಿಯುಗದ ಅಂತ್ಯದ ನಂತರ ಮತ್ತೆ ಸತ್ಯುಗ रिपीट ಆಗಬೇಕಾಗಿದೆ. इतने सब जो है उनको वापस जाना है अपने घर, अब नाटक पूरा होता है. ಇಷ್ಟೆಲ್ಲ ಜನ ಇದ್ದಾರಲ್ಲ, ಬಾಬಾ ಹೇಳ್ತಾರೆ ಎಲ್ಲರೂ ವಾಪಸ್ ತಮ್ಮ ಮನೆಗೆ ಹೋಗಲೇಬೇಕು, ಈಗ ನಾಟಕ ಪೂರ್ಣ ಆಗ್ತದೆ. इससे मनुष्य समझ लेते हैं कि प्रलय होती है. अभी तुम जानते हो पुरानी दुनिया का विनाश कैसे होता है. ಬಾಬಾ ಹೇಳ್ತಿದ್ದಾರೆ, ಇದರಿಂದ ಮನುಷ್ಯರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಈಗ ಪ್ರಳಯ ಆಗ್ತದೆ ಅಂತ. ಬಾಬಾ ಹೇಳ್ತಾರೆ, ಈಗ ನೀವು ತಿಳ್ಕೊಂಡಿದ್ರೆ ಹಳೆ ಜಗತ್ತೀಗ ವಿನಾಶ ಹೇಗಾಗ್ತದೆ ಅಂತ. भारत तो अविनाशी खंड है, बाप भी यहाँ आते हैं, बाकी और सब खंड खलास हो जाए. ಬಾಬಾ ತಿಳಿಸ್ಕೊಡ್ತಾರೆ, ಇದು ಭಾರತ ಅವಿನಾಶಿ ಖಂಡ, ತಂದೆ ಇಲ್ಲಿಯೇ ಬರ್ತಾರೆ, ಇನ್ನು ಉಳಿದ ಖಂಡಗಳೆಲ್ಲ ಸಮಾಪ್ತಿಯಾಗಿಬಿಡ್ತವೆ. ಯಾ ಖ್ಯಾಲಾತ್ ಅವ್ರ कोई की बुद्धि में आ नहीं सकते. ಈ ವಿಚಾರ ಇನ್ಯಾರ ಬುದ್ಧಿಯಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ तुम बच्चों को समझाते हैं, अब नाटक पूरा होता है, फिर रिपीट करना है. ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಈಗ ನಾಟಕ ಪೂರ್ಣ ಆಗ್ತದೆ ಮತ್ತಿದು ಹೊಸದಾಗಿ ಆರಂಭ ಆಗ್ತದೆ. ಹಾಗೆ ನಾಟಕ का नाम भी तुम्हारी बुद्धि में नहीं था, कहने मात्र कहते थे. यह सृष्टि नाटक है जिसमें हम एक्टर्स है. ಬಾಬಾ ಹೇಳ್ತಾರೆ, ಮೊದಲು ನಾಟಕ ಅನ್ನೋ ಹೆಸರು ಕೂಡ ನಿಮ್ಮ ಬುದ್ಧಿಯಲ್ಲಿ ಇರಲಿಲ್ಲ, ಹೇಳಲಿಕ್ಕಷ್ಟೇ ಹೇಳ್ತಾ ಇದ್ರಿ, ಇದೊಂದು ಸೃಷ್ಟಿ ನಾಟಕ, ನಾವೆಲ್ಲರೂ ಇದರಲ್ಲಿ ಪಾತ್ರಧಾರಿಗಳು ಅಂತ. आगे जब हम कहते थे तो शरीर को समझते थे, अब बाप कहते अपने को आत्मा समझो और बाप को याद करो.
ಮೊದಲು ನಾವೇನು ಹೇಳ್ತಾ ಇದ್ವಿ, ಶರೀರವನ್ನು ತಿಳ್ಕೊಳ್ತಾ ಇದ್ವಿ. ಈಗ ಬಾಬಾ ಹೇಳ್ತಾರೆ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನ್ಪು ಮಾಡಿ ಅಂತ. अब हमको वापस घर जाना है, वह ಸ್ವೀಟ್ ಹೋಮ್ ಉಸ್ ನಿರಾಕಾರಿ ದುನಿಯಾ ಮೇ ಹಮ್ ಆತ್ಮಯೇ रहती हैं. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಅದಾಗಿದೆ ನಮ್ಮ ಮಧುರವಾದ ಮನೆ. ಆ ನಿರಾಕಾರಿ ಜಗತ್ತಿನಲ್ಲಿ ನಾವೆಲ್ಲ ಆತ್ಮಗಳಿರ್ತೇವೆ. ये ज्ञान कोई भी मनुष्य मात्र में नहीं है, अभी तुम संगम पर हो. ಬಾಬಾ ಹೇಳ್ತಾರೆ ಈ ಜ್ಞಾನ ಯಾವುದೇ ಮನುಷ್ಯ ಮಾತ್ರರಲ್ಲಿಲ್ಲ, ನೀವೆಲ್ಲರೂ ಈಗ ಸಂಗಮ ಯುಗದಲ್ಲಿದ್ದೀರಾ. जानते हो अभी हमको वापस जाना है, पुरानी दुनिया ख़त्म हो तो भक्ति भी ख़त्म हो. ತಿಳ್ಕೊಂಡಿದ್ದೀವಿ ಈಗ ನಾವು ವಾಪಸ್ ಹೋಗಬೇಕು. ಹಳೆ ಜಗತ್ತು ಸಮಾಪ್ತಿ ಆಗ್ತದೆ, ಭಕ್ತಿನೂ ಸಮಾಪ್ತಿ ಆಗ್ತದೆ. पहले पहले कौन आते हैं, कैसे या धर्म नंबरवार आते हैं, या बातें कोई शास्त्र में नहीं है. ಮೊದಲಿಗೆ ಫಸ್ಟಿಗೆ ಅಂದರೆ ಇದರಲ್ಲಿ ಯಾರು ಬರ್ತಾರೆ, ಹೇಗೆ ಈ ಧರ್ಮ ನಂಬರ್ವಾರಾಗಿ ಬರ್ತದೆ, ಈ ಮಾತು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯಾ ಬಾಪ್ ನೈ ಬಾತೆ ಸಮझाते हैं ಯಾ ಅವ್ರು ಕೊಯ್ ಸಮझा ना सके. ಬಾಬಾ ನಮಗೆಲ್ಲ ಹೊಸ ಮಾತುಗಳನ್ನೇ ತಿಳಿಸ್ಕೊಡ್ತಾರೆ. ಇದನ್ನು ಮತ್ತೆ ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪಿ एक ही बार आकर समझाते हैं, ज्ञान सागर बाप आते ही एक बार है, जबकि नई दुनिया की स्थापना पुरानी दुनिया का विनाश करना है. ಶಿವಬಾಬನು ಒಂದೇ ಬಾರಿ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಜ್ಞಾನಸಾಗರ ತಂದೆ ಬರ್ತಾರೆ ಒಂದೇ ಬಾರಿ, ಅವಾಗ ಹೊಸ ಜಗತ್ತಿನ ಸ್ಥಾಪನೆ, ಹಳೆ ಜಗತ್ತಿನ ವಿನಾಶ ಆಗಬೇಕಾಗಿರ್ತದೆ. ಬಾಪ್ಕಿ ಅದಕ್ಕೆ ಸಾಥ್ ಸಾಥ್ ಯ ಚಕ್ರ ಬಿ ಬುದ್ಧಿ ಮೇ रहना चाहिए. ತಂದೆಯ ನೆನಪಿನ ಜೊತೆಗೆ ಚಕ್ರನೂ ಕೂಡ ಬುದ್ಧಿಯಲ್ಲಿರಬೇಕಲ್ವ. अब नाटक पूरा होता है, हम जाते हैं घर, ಪಾಠ ಬಜಾತೆ ಬಜಾತೆ हम तक गए हैं. ಬಾಬಾ ಹೇಳ್ತಾರೆ ಈಗ ನಾಟಕ ಪೂರ್ಣ ಆಗ್ತದೆ, ನಾವು ಹೋಗ್ತೇವೆ ಮನೆಗೆ. ಪಾತ್ರ ಮಾಡ್ತಾ ಮಾಡ್ತಾ ನಾವೆಲ್ಲರೂ ಸುಸ್ತಾಗಿಬಿಟ್ಟಿದ್ದೀವಿ. पैसा भी खर्च किया, ಭಕ್ತಿ करते करते हम सतो प्रधान से तमो प्रधान बन गए. ಬಾಬಾ ಹೇಳ್ತಾರೆ ದುಡ್ಡು ಕೂಡ ಖರ್ಚು ಮಾಡಿದ್ವಿ, ಭಕ್ತಿ ಮಾಡ್ತಾ ಮಾಡ್ತಾ ನಾವೆಲ್ಲ ಸತೋ ಪ್ರಧಾನ ಇದ್ದಂಥವ್ರು ತಮೋ ಪ್ರಧಾನನೂ ಆದ್ವಿ. ದುನಿಯಾ ಹಿ ಪುರಾನಿ ಹೋ ಗई है, ನಾಟಕ ಪುರಾಣ ಕಹೆಂಗೆ ನಹಿ. ಬಾಬಾ ಹೇಳ್ತಾರೆ ಜಗತ್ತೇ ಹಳೇದಾಗ್ಬಿಡ್ತು, ನಾಟಕ ಹಳೇದಾಯಿತು ಅಂತ ಹೇಳ್ತೀವ? ಇಲ್ಲ, ನಾಟಕ ತೋ ಕಭಿ ಪುರಾಣ ಹೋತಾನೆ. ನಾಟಕ ಎಂದಿಗೂ ಹಳೇದಾಗಲ್ಲ. ನಾಟಕ ತೋ ನಿತ್ಯ ನಯಾ ಹೇ, ಯೇ ಚಲ್ತಾ ಹಿ ರಹತಾ ಹೇ. ಬಾಬಾ ಇಲ್ಲಿ ನಮ್ಗೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಈ ಸೃಷ್ಟಿ ನಾಟಕ ನಾವೆಲ್ಲರೂ ಏನು ಪಾತ್ರ ಮಾಡ್ತಿದ್ದೀವೋ ಇದು ನಿತ್ಯ ಹೊಸದೇ, ಇದು ನಡೀತಾನೆ ಇರ್ತದೆ ಅಂತಾರೆ ಬಾಬಾ. ಬಾಕಿ ದುನಿಯಾ ಪುರಾನಿ ಹೋತಿ ಹೇ, ಹಮ್ ಆ್ಯಕ್ಟರ್ಸ್ ತಮೋ ಪ್ರಧಾನ ದುಃಖಿ ಹೋ ಜಾತೆ. ಇನ್ನು ಜಗತ್ತು ಹಳೇದಾಗ್ತದೆ, ನಾವೆಲ್ಲ ಪಾತ್ರಧಾರಿಗಳು ತಮೋ ಪ್ರಧಾನ ದುಃಖಿಗಳಾಗ್ತೇವೆ. ಥಕ್ ಜಾತೆ ಹೇ, ಸತ್ಯುಗ ಮೇ ಥೋಡಿ ಥಕ್ಕೆಂಗೆ. ಇಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ನಾವೆಲ್ಲರೂ ಸುಸ್ತಾಗ್ತೇವೆ, ಆದರೆ ಸತ್ಯುಗದಲ್ಲಿ ನೀವೆಲ್ಲರೂ ಸುಸ್ತಾಗ್ತಿರೇನು ಅಂತ ಕೇಳ್ತಾರೆ ಬಾಬಾ. कोई बात में थकने व तंग होने की बात नहीं, यहाँ तो अनेक प्रकार की तंग देखनी पड़ती है. ಬಾಬಾ ಹೇಳ್ತಾರೆ ಹಂಗೆ ನೋಡಿದರೆ ಯಾವುದೇ ಮಾತಿನಲ್ಲಿ ಸುಸ್ತಾಗುವ ಅಥವಾ ಬೇಜಾರಾಗುವ ಮಾತೇ ಇರೋದಿಲ್ಲ. ಆದರೆ ಇಲ್ಲಿ ಅನೇಕ ಪ್ರಕಾರದ ಸುಸ್ತಾಗಿರೋದು, ನೋವಾಗಿರೋದು, ಬೇಜಾರಾಗಿರೋದನ್ನು ನೋಡ್ಲಿಕ್ಕೆ ಕಾಣ್ತದೆ ನಮಗೆ. तुम जानती हो पुरानी दुनिया ख़त्म होनी है, ಸಂಬಂಧಿ ಆದಿ ಕುಚ್ ಭಿ ಯಾದ್ ನಹೀ ಆನಾ ಚಾಹಿಯೆ. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ಈ ಹಳೆ ಜಗತ್ತೇ ಸಮಾಪ್ತಿ ಆಗ್ತದೆ, ಸಂಬಂಧಿಗಳು ಯಾರೇ ಇದ್ದರೂ ಕೂಡ ಅವ್ರು ಯಾರೂ ನೆನಪರಬಾರ್ದು ಅಂತಾರೆ ಬಾಬಾ. ಏಕ್ ಬಾಪ್ಕೋ ಹಿ ಯಾದ್ ಕರ್ನಾ ಚಾಹಿಯೆ ಜಿಸೆ ವಿಕರ್ಮ ವಿನಾಶ ಹೋತೆ. ಒಬ್ಬ ತಂದೆನೇ ನೆನಪಾಗಬೇಕು, ಅದರಿಂದಲೇ ವಿಕರ್ಮ ವಿನಾಶ ಆಗ್ತದೆ. ವಿಕರ್ಮ ವಿನಾಶ ಹೋನೆ ಕಾ ಅವ್ರ ಕೋಯಿ ಉಪಾಯ ನಹಿ. ಶಿವಬಾಬನ ನೆನಪು ಮಾಡದೆ ಇನ್ನು ಯಾವುದೇ ರೂಪದಲ್ಲಿ ನಮ್ಮ ವಿಕರ್ಮ ವಿನಾಶ ಆಗಲಿಕ್ಕೆ ಉಪಾಯನೇ ಇಲ್ಲ ಅಂತಾರೆ ಬಾಬಾ. ಗೀತಾ ಮೇ ಬಿ ಮನ್ ಮನಾಭವ ಅಕ್ಷರ ಹೇ, ಪರಂತು ಅರ್ಥ ಕೊಯ್ ಸಮಜ್ ನ ಸಕೆ. ಗೀತೆಯಲ್ಲಿಯೂ ಕೂಡ ಮನ್ಮನಾಭವ ಎಂಬ ಅಕ್ಷರ ಇದೆ, ಅದರ ಅರ್ಥವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಬಾಪ್ ಕತೆ ಮುಜೆ ಯಾದ್ ಕರೋ ಅವ್ರ ವರ್ಷಕ್ಕೋ ಯಾದ್ ಕರೋ ತುಮ್ ವಿಶ್ವಕ್ಕೆ ವಾರಿಸ್ ಅರ್ಥಾತ್ ಮಾಲಿಕ್ತೆ. ಬಾಬಾ ಹೇಳ್ತಾರೆ ನಾನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ವಿಶ್ವದ ವಾರಸುದಾರರು ಅಂದರೆ ಮಾಲೀಕರಿದ್ದರು. ಅಭಿ ತುಮ್ ವಿಶ್ವಕ್ಕೆ ವಾರಿಸ್ ಬನ್ ರೇ ಹೋ, ಈಗ ನೀವು ವಿಶ್ವದ ವಾರಸ್ದಾರಾಗಿದ್ದೀರಿ ಅಂತಾರೆ ಬಾಬಾ. तो कितनी ಖುಷಿ ಹೋನಿ ಚಾಯ್, ಅಭಿ ತುಮ್ ಕೌಡಿ ಸೆ ಹೀರೆ ಮಿಸಲ್ ಬನ್ ರೇ ಹೋ. ಬಾಬಾ ಹೇಳ್ತಾರೆ ನಿಮಗೆ ಎಷ್ಟು ಖುಷಿ ಆಗಬೇಕು ಅಂದರೆ, ಕೌಡಿಯಿಂದ ನೀವೀಗ ವಜ್ರ ಸಮಾನ ಆಗ್ತಿದ್ದೀರಾ. ಯಾ ತುಮ್ ಆಯೇ ಹೋ ಬಾಪ್ಸೆ ವರ್ಷಾಲೇನೆ. ಬಾಬಾ ಹೇಳ್ತಾರೆ ನೀವು ಇಲ್ಲಿ ಬಂದಿರೋದೇ ತಂದೆಯಿಂದ ಆಸ್ತಿ ತಗೊಳ್ಳಿಕ್ಕೆ. ತುಮ್ ಜಾನ್ತೆ ಹೋ ಜಬ್ ಕಲಾಯ್ ಕಮ್ ಹೋತಿ ಹೇ ತ ಫೂಲೋಂ ಕಾ ಬಗೀಚಾ ಮುರ್ಜಾ ಜಾತಾ ಹೇ. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಲ್ವ, ಯಾವಾಗ ಕಲೆಗಳು ಕಡಿಮೆ ಆಗಿಬಿಡ್ತದೋ ಆವಾಗ ಹೂಗಳಲ್ಲಿ ಅಂದರೆ ಹೂವಿನ ತೋಟದಲ್ಲಿ ಹೂ ಬಾಡ್ಕೊಂಡ್ಬಿಡ್ತವೆ, ತೋಟನೂ ಬಾಡ್ಬಿಡ್ತದೆ ಅಂತಾರೆ ಬಾಬಾ. ಅಭಿ ತುಮ್ ಬಂತೆ ಹೋ ಗಾರ್ಡನ್ ಆಫ್ ಫ್ಲವರ್, ಸತ್ಯು ಗಾರ್ಡನ್ ಹೇ ತೋ ಕೈಸಾ ಸುಂದರ್ ಹೇ, ಫಿರ್ ಧೀರೆ ಧೀರೆ ಕಲಾ ಕಮ್ ಹೋತಿ ಜಾತಿ ಹೇ.
ಬಾಬಾ ಹೇಳ್ತಾರೆ ನೀವೀಗ ಹೂವಿನ ತೋಟನೇ ಆಗಿಬಿಡ್ತೀರಾ. ಸತ್ಯುಗ ಅಂದ್ರೆ ಗಾರ್ಡನ್ ಅದೆಷ್ಟು ಸುಂದರವಾಗಿರ್ತದೆ. ಹಾಗೆ ಪಾತ್ರ ಮಾಡ್ತಾ ಮಾಡ್ತಾ ಕಲೆಗಳು ಕಡಿಮೆ ಆಗಿಬಿಡ್ತದೆ. ದೋ ಕಲಾ ಕಮ್ ಹುಯಿ ಗಾರ್ಡನ್ ಮುರ್ಜಾಗಯ. ಬಾಬಾ ಹೇಳ್ತಾರೆ 2 ಕಲೆ ಕಡಿಮೆ ಆದ್ರೂ ಕೂಡ ಗಾರ್ಡನ್ ಬಾಡ್ಕೊಂಡ್ಬಿಡ್ತದೆ. ಅಭಿ ತೋ ಕಾಂಟೋं का जंगल हो गया है, ಅಭಿ ತುಮ್ ಜಾನ್ತೆ ಹೋ ದುನಿಯಾ ಕೋ ಕುಚ್ ಭಿ ಪತಾ ನಹೀ ಹೈ. ಬಾಬಾ ಹೇಳ್ತಾರೆ ಈಗ ಮುಳ್ಳಿನ ಕಾಡಾಗಿದೆ, ಈಗ ನೀವು ತಿಳ್ಕೊಂಡಿದ್ದೀರಾ, ಜಗತ್ತಿನವ್ರಿಗೇನು ಕೂಡ ಗೊತ್ತೇ ಇಲ್ಲ. ಯ ನಾಲೆಜ್ ತುಮಕೋ ಮಿಲ್ ರಹಿ ಹೈ, ಯಹ ನೈ ದುನಿಯಾ ಕೆ ಲಿಯೆ ನೈ ನಾಲೆಜ್. ಬಾಬಾ ಹೇಳ್ತಾರೆ ಈ ಜ್ಞಾನ ನಿಮಗೆ ಸಿಗ್ತಾ ಇದೆ, ಇದಾಗಿದೆ ಹೊಸ ಜಗತ್ತಿಗೋಸ್ಕರ ಹೊಸ ಜ್ಞಾನ. ನೈ ದುನಿಯಾ ಸ್ಥಾಪನಾ ಹೋತಿ ಹೈ, ಕರ್ನೆ ವಾಲಾ ಹೇ ಬಾಪ್. ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ, ಇಲ್ಲಿ ಸ್ಥಾಪನೆ ಮಾಡುವಂಥವರು ತಂದೆ. ಸೃಷ್ಟಿ ಕಾ ರಚಯಿತ ಬಾಪ್ ಹೈ, ಯಾದ್ ಬಿ ಬಾಪ್ ಕೋ ಹಿ ಕರ್ತೆ ಹೈ ಕಿ ಆಕರ್ ಹೆವಿನ್ ರಚೋ. ಸೃಷ್ಟಿಯ ರಚಯಿತ ತಂದೆ, ನೆನಪು ಕೂಡ ತಂದೆಯನ್ನೇ ಮಾಡ್ತೇವೆ. ಅಂದರೆ ಬಂದು ನೀನೇನು ಮಾಡು, ಸ್ವರ್ಗವನ್ನು ರಚನೆ ಮಾಡು ಅಂತ. ಸುಖಧಾಮ್ ರಚೋ ತೋ ಜರೂರ್ ದುಃಖಧಾಮ್ ಕಾ ವಿನಾಶ ಹೋಗಾನ. ಬಾಬಾ ರೋज़ ರೋज़ ಸಮझाते रहते हैं, उसको धारण कर फिर समझाना है. ಬಾಬಾ ಹೇಳ್ತಿದ್ದಾರೆ ಸುಖಧಾಮ ರಚನೆ ಮಾಡು ಅಂದರೆ ಅವಶ್ಯವಾಗಿ ದುಃಖಧಾಮದ ವಿನಾಶ ಆಗುತ್ತಲ್ವ. ಬಾಬಾ ದಿನ ದಿನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಅದನ್ನು ಧಾರಣೆ ಮಾಡ್ಕೊಂಡು ನೀವು ಬೇರೆಯವ್ರಿಗೆ ತಿಳಿಸ್ಕೊಡಿ ಅಂತಾರೆ ಬಾಬಾ. ಪಹಲೆ ಪಹಲೆ तो ಮುಖ್ಯ ಬಾತ್ ಸಮझानी है, हमारा बाप कौन है जिसे वर्षा पाना है. ಬಾಬಾ ಹೇಳ್ತಾರೆ ಮೊದಲಿಗೆ ಮುಖ್ಯವಾದ ಮಾತನ್ನು ತಿಳಿಸ್ಕೊಡ್ಬೇಕು, ನಮ್ಮ ತಂದೆ ಯಾರು ಅನ್ನುವಂಥದ್ದು, ಅವರಿಂದ ಆಸ್ತಿ ಪಡ್ಕೊಳ್ಬೇಕು. ಭಕ್ತಿ ಮಾರ್ಗ में भी गॉड फादर को याद करते हैं कि हमारे दुख हरो सुख दो, तो तुम बच्चों की बुद्धि में भी स्मृति रहनी चाहिए. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಗಾಡ್ ಫಾದರ್ನನ್ನು ನೆನಪು ಮಾಡ್ತೀರಾ, ಅಂದರೆ ನಮ್ಮ ದುಃಖವನ್ನು ದೂರ ಮಾಡಿ ಸುಖ ಕೊಡು ಅಂತ. ಅಂದಮೇಲೆ ನೀವು ಮಕ್ಕಳ ಬುದ್ಧಿಯಲ್ಲಿ ಸ್ಮೃತಿ ಇರಬೇಕು. ಸ್ಕೂಲ್ ಮೇ ವಾ ಸ್ಟೂಡೆಂಟ್ಸ್ ಕಿ ಬುದ್ಧಿ ಮೇ ನಾಲೆಜ್ रहती है न कि घर बार. ಬಾಬಾ ಹೇಳ್ತಾರೆ ಶಾಲೆಯ ವಿದ್ಯಾರ್ಥಿಗಳೆಲ್ಲ ಬುದ್ಧಿಯಲ್ಲಿ ಏನಿರ್ತದೆ, ಜ್ಞಾನ ಬುದ್ಧಿಯಲ್ಲಿ ಇರ್ತದೆ, ಮನೆಯೆಲ್ಲ ಬುದ್ಧಿಯಲ್ಲಿ ಇರಲ್ಲ. ಸ್ಟೂಡೆಂಟ್ ಲೈಫ್ ಮೇ ದಂಧಾದೋರಿ ಕಿ ಬಾತ್ ನಹೀ रहती, ಸ್ಟಡಿ ಹಿ ಯಾದ್ रहती है. ಇನ್ನು ವಿದ್ಯಾರ್ಥಿಗಳು ಓದ್ತಿದ್ದಾರೆ ಅಂದರೆ ಅವ್ರ ಬುದ್ಧಿಯಲ್ಲಿ ಉದ್ಯೋಗ ವ್ಯವಹಾರದ ಮಾತಿರೋದಿಲ್ಲ, ಆ ವಿದ್ಯೆ ಒಂದೇ ಅವ್ರ ಬುದ್ಧಿಯಲ್ಲಿ ಇರ್ತದೆ. ಯಾ ತೋ ಫಿರ್ ಕರ್ಮ ಕರ್ತೆ ಗೃಹಸ್ಥ ವ್ಯವಹಾರ ಮೇ रहते ಬಾಪ್ ಕತೆ ಯಾ ಸ್ಟಡಿ ಕರೋ. ಇಲ್ಲೂ ಕೂಡ ನಾವು ಮಕ್ಕಳಿಗೆ ಏನು ಹೇಳ್ತಾರೆ ಬಾಬಾ, ಕರ್ಮ ಮಾಡ್ತಾ ಗೃಹಸ್ಥ ವ್ಯವಹಾರದಲ್ಲಿದ್ದು ಬಾಬಾ ಹೇಳ್ತಾರೆ ಈ ಸ್ಟಡಿ ಮಾಡಿ ಅಂತ. ಐಸೆ ನೈ ಕತೆ ಕಿ ಸನ್ಯಾಸಿಯೋಂ ಕೆ ಮುಆಫಿ ಘರ್ ಬಾರ್ ಚೋಡೋ ಯಾ ಹೈ ಹಿ ರಾಜೋ. ಈ ರೀತಿ ಹೇಳೋದಿಲ್ಲ ಬಾಬಾ, ಸನ್ಯಾಸಿಗಳೇ ಹಾಗೆ ಮನೆಯನ್ನೆಲ್ಲ ಬಿಟ್ಬಿಡಿ, ಯಾಕೆಂದರೆ ಇದು ರಾಜಯೋಗ, ಬಿಡು ಅಂತ ಬಾಬಾ ಹೇಳಲ್ಲ ಇಲ್ಲಿ. ಯ ಪ್ರವೃತ್ತಿ ಮಾರ್ಗ ಹೈ, ಸನ್ಯಾಸಿಯೋಂ ಕೋ ಭಿ ತುಮ್ ಕಹ ಸಕ್ತೆ ಹೋ ಕಿ ತುಮಾರಾ ಹೇ ಹಠಯೋಗ. ಶಿವಬಾಬಾ ಹೇಳ್ತಿದ್ದಾರೆ ಇದು ಪ್ರವೃತ್ತಿ ಮಾರ್ಗ, ಸನ್ಯಾಸಿಗಳಿಗೂ ನೀವು ಹೇಳ್ಬೋದು ಏನಂತ, ನಿಮ್ಮದು ಹಠಯೋಗ. ತುಮ್ ಗರ್ಬಾರ್ ಚೋಡ್ತೆ ಹೋ ಯಾವ ಬಾತ್ ನಹಿ, ನೀವು ಮನೆಯನ್ನೆಲ್ಲ ಬಿಡ್ತೀರಾ, ಆದರೆ ಇಲ್ಲಿ ಆ ಮಾತಿಲ್ಲ. ಯ ದುನಿಯಾಯಿ ಕಿಸಿ ಗಂದಿ ಹೈ, ಕ್ಯಾ ಲಗ್ ಪಡಾ ಹೈ, ಗರೀಬಾದಿ ಕೈಸೆ ರಹೆ ಪಡೆ ಹೈ. ಬಾಬಾ ಹೇಳ್ತಾರೆ ಜಗತ್ತೇ ಇವತ್ತು ಕೊಳಕಾಗಿದೆ, ಯಾವ ರೂಪದಲ್ಲಿ ಬದುಕ್ತಿದ್ದಾರೆ ಇವತ್ತು ಮನುಷ್ಯ ನೋಡಿ, ಬಡವರೆಲ್ಲ ಹೇಗೆಲ್ಲ ಬದುಕ್ತಿದ್ದಾರೆ. ದೇಖ್ನೆ ಸೆ ನಫರತ್ ಆತಿ ಹೈ, ಬಾಹರ್ से जो विजिटर आदि आते हैं तो उनको तो अच्छे अच्छे स्थान दिखाते हैं, गरीब आदि कैसे गंदे में रह पड़े हैं. ಬಾಬಾ ಒಂದು ಮಾತು ಹೇಳ್ತಾರೆ, ನೋಡಿದ್ರೇ ಒಂಥರ ಅನ್ನಿಸ್ಬಿಡ್ತದೆ ಅಂತ. ಹೀಗೆ ವಿದೇಶದಿಂದೆಲ್ಲ ವಿಸಿಟರ್ಸ್ ಬಂದರೆ ಅವ್ರಿಗೆ ಒಳ್ಳೊಳ್ಳೆ ಸ್ಥಾನ ತೋರಿಸ್ತಾರೆ, ಬಿಟ್ಟರೆ ಇವರೇನು ಇವತ್ತು ಬಡವರು ಬದುಕ್ತಿದ್ದಾರೆ ಆ ಸ್ಥಾನವನ್ನು ತೋರಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಒತ್ತೊಡೆ ದಿಖಾತೆ ಅದನ್ನೆಲ್ಲ ತೋರಿಸ್ತಾರೇನು. ಯ ತೋ ಹೈ ನರಕ ಪರಂತು ಉನ್ಮೇ ಭಿ ಫರಕ್ ತೋ ಬಹುತ್ ಹೈನಾ. ಬಾಬಾ ಹೇಳ್ತಾರೆ ಇವತ್ತು ನರಕ ಇದೆ, ಅದರಲ್ಲೂ ಭಾಳಷ್ಟು ವ್ಯತ್ಯಾಸ ಇದೆ. ಸೌಕಾರ್ ಲೋಗ್ ಕहाँ रहते, ಗರೀಬ್ ಕहाँ रहते, ಕರ್ಮೋं का ಹಿಸಾಬ್ ಐನಾ. ಇವತ್ತು ಸಾವುಕಾರ ನೋಡಿ ಎಲ್ಲಿರ್ತಾರೆ, ಬಡವರು ನೋಡ್ರಿ ಎಲ್ಲಿರ್ತಾರೆ, ಕರ್ಮದ ಲೆಕ್ಕ ಅಂತ ಬಾಬಾ ಹೇಳ್ತಾರೆ. ಸತ್ಯುಗ್ ಮೇ ಸಿ ಗಂದಗಿ ಹೋ ನೈ ಸಕ್ತಿ, ವಾ ಭಿ ಫರಕ್ ತೋ ರಹತಾ ಏನಾ. ಸತ್ಯುಗದಲ್ಲಿ ಈ ರೀತಿ ಕೊಳಕ್ಕಿರಂಗಿಲ್ಲ. ಇವತ್ತು ನೋಡ್ರಿ ಶ್ರೀಮಂತರು ದೊಡ್ಡ ದೊಡ್ಡ ಅರಮನೆಯಲ್ಲಿದ್ದರೆ ಬಡವರು ಸ್ಲಮ್ ಏರಿಯಾದಲ್ಲೆಲ್ಲ ಇರ್ತಾರೆ, ಆದರೆ ಸತ್ಯುಗದಲ್ಲಿ ಈ ಥರ ಕೊಳಕು ಅನ್ನೋದಿರೋದಿಲ್ಲ, ವ್ಯತ್ಯಾಸ ಮಾತ್ರ ಇರ್ತದೆ ಅಂತಾರೆ ಬಾಬಾ. ಕೊಯ್ ಸೋನೆಕ್ಕೆ ಮಹಲ್ ಬನಾಯಿಗ, ಕೊಯ್ ಚಾಂದಿಕಿ, ಕೊಯ್ ಇಂಟೋಂಕೆ. ಶಿವಬಾಬಾ ಅಲ್ಲಿ ಹೇಳ್ತಾರೆ ನೋಡ್ರಿ, ಕೆಲವರು ಚಿನ್ನದ ಮಹಲ್ ಕಟ್ಟಿಸಿದ್ರೆ ಇನ್ನು ಕೆಲವರು ಬೆಳ್ಳಿಯ ಮಹಲ್ ಕಟ್ಟಿಸ್ತಾರೆ, ಇನ್ನು ಕೆಲವರು ಇಟ್ಟಂಗಿ ಮಹಲು ಇರ್ತದೆ ಅಂತಾರೆ ಬಾಬಾ. ಯಾತೋ ಕಿತ್ತನೇ ಖಂಡ ಹೇ, ಏಕ ಯುರೋಪ್ ಖಂಡ ಹಿ ಕಿತ್ನಾ ಬಡಾ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಎಷ್ಟು ಖಂಡ ಇದೆ ಅಂದರೆ ಒಂದು ಯುರೋಪ್ ಖಂಡನೇ ಎಷ್ಟು ದೊಡ್ಡದಿದೆ. ವಾತು ಸಿರ್ಫ್ ಹಮ್ ಹಿ ಹೋಂಗೆ ಯಬಿ ಬುದ್ಧಿ ಮೇ ರಹಿತೋ ಹರ್ಷಿತ್ ಮುಖ ಅವಸ್ಥಾ ಹೋ. ಬಾಬಾ ಹೇಳ್ತಾರೆ ಅಲ್ಲಿ ಕೇವಲ ನಾವಷ್ಟೇ ಇರ್ತೇವೆ, ಇದು ಕೂಡ ಬುದ್ಧಿಯಲ್ಲಿದ್ದರೆ ಹರ್ಷಿತ ಮುಖ ಅವಸ್ಥೆ ಇರ್ತದೆ. ಸ್ಟೂಡೆಂಟ್ ಕಿ ಬುದ್ಧಿ ಮೇ ಸ್ಟಡಿ ಹಿ ಯಾದ್ ರಹತಿ ಹೇ ಬಾಪ್ ಅವ್ರ ವರ್ಷ. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಬಾಬಾ ಹೇಳ್ತಾರೆ ವಿದ್ಯೆನೇ ನೆನಪಿರ್ತದೆ, ತಂದೆ ಮತ್ತು ಆಸ್ತಿ.
यह तो समझा है, बाकी थोड़ा समय है, वह तो कह देते लाखों हज़ारों वर्ष. ಬಾಬಾ ತಿಳಿಸ್ಕೊಡ್ತಾರೆ ಇನ್ನೊಂದು ಸ್ವಲ್ಪ ಸಮಯ ಇದೆ. ಅವ್ರೇನು ಹೇಳ್ತಾರೆ ಅಂದರೆ ಇನ್ನೂ ಲಕ್ಷಾಂತರ ಸಾವಿರಾರು ವರ್ಷಗಳಿದೆ ಅಂತ. ಯಾ तो बात ही 5000 वर्ष की है. तुम बच्चे समझ सकते हो अभी हमारे राजधानी की स्थापना हो रही है. ಬಾಬಾ ಹೇಳ್ತಾರೆ ನಮ್ಮ ಮಾತು ಏನಿದ್ರು 5000 ವರ್ಷಗಳದ್ದು ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಈಗ ನಮ್ಮ ರಾಜಧಾನಿ ಸ್ಥಾಪನೆ ಆಗ್ತಿದೆ ಅಂತ. ಬಾಕಿ ಸಾರಿ ದುನಿಯಾ ಖತಮ್ ಹೋನಿ ಹೇ ಯಾ ಪಢಾಯಿ ಹೇನ, ಇನ್ನೇನು ಇಡೀ ಜಗತ್ತು ಬಾಬಾ ಹೇಳ್ತಾರೆ ಸಮಾಪ್ತಿ ಆಗ್ತದೆ, ಇದು ಶಿಕ್ಷಣ ತಾನೆ. बुद्धि में यह याद रहे हम स्टूडेंट है, हमको भगवान पढ़ाते हैं. ಬುದ್ಧಿಯಲ್ಲಿ ಇದು ಕೂಡ ನಮಗೆ ನೆನಪಿರಬೇಕು ಏನಂತ, ನಾವು ವಿದ್ಯಾರ್ಥಿಗಳಾಗಿದ್ದೀವಿ, ನಮಗೆ ಪರಮಾತ್ಮ ಓದಿಸ್ತಿದ್ದಾರೆ. तो अब भी कितनी खुशी रहे, ये क्यों भूल जाता है, माया बड़ी प्रबल है, वो बुला देती है. ಬಾಬಾ ಹೇಳ್ತಾರೆ ಎಷ್ಟು ಖುಷಿ ಇರಬೇಕು ನಿಮಗೆ, ಆದರೆ ಯಾಕೆ ಮರಿತೀರಾ ನೀವು, ಮಾ ಎಷ್ಟು ಪ್ರಬಲ ಇದೆ ಅದಕ್ಕೋಸ್ಕರ ಮರ್ತು ಬಿಡ್ತೀರಾ. स्कूल में सब स्टूडेंट्स पढ़ रहे हैं, सभी जानते हैं हमको भगवान पढ़ाते हैं, वहाँ तो अनेक प्रकार की विद्या पढ़ाई जाती है. ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಓದ್ತಿದ್ದಾರೆ, ಎಲ್ಲರೂ ತಿಳ್ಕೊಂಡಿದ್ದೇವೆ ನಮಗೆ ಭಗವಂತ ಓದಿಸ್ತಿದ್ದಾರೆ ಅಂತ. ಅಲ್ಲಿ ಅನೇಕ ಪ್ರಕಾರದ ಶಿಕ್ಷಣವನ್ನು ಓದಿಸಲಾಗ್ತದೆ. ಅನೇಕ ಟೀಚರ್ಸ್ ಹೋತೆ ಹೇ, ಯಾ तो एक ही टीचर है एक ही स्टडी है. ಅಲ್ಲಿ ಅನೇಕ ಟೀಚರ್ಸ್ ಇರ್ತಾರೆ, ಆದರೆ ಇಲ್ಲಿ ಟೀಚರು ಒಬ್ಬರೇ, ಸ್ಟಡಿನೂ ಒಂದೇ. ಬಾಕಿ ನಾಯಬ್ ಟೀಚರ್ಸ್ तो जरूर चाहिए. स्कूल है एक, बाकी सब ब्रांचेस, पढ़ाने वाला तो एक बाप है. ಬಾಬಾ ಹೇಳ್ತಿದ್ದಾರೆ ಟೀಚರ್ ಅಂತೂ ಅವಶ್ಯವಾಗಿ ಬೇಕಲ್ವ, ಶಾಲೆ ಒಂದೇ. ಬಾಬಾ ಹೇಳ್ತಾರೆ ಬ್ರಾಂಚೀಸ್ ಅನೇಕ ಇದ್ದಾವೆ, ಆದರೆ ಓದಿಸುವಂಥವರು ಒಬ್ಬರೇ ತಂದೆ. ಬಾಪ್ ಅಕರ್ ಸಭಿ ಕೋ ಸುಖ ದೇತೆ ಹೇ, ತುಮ್ ಜಾನ್ತೀವಿ ಆಧಾ ಕಲ್ಪ ಹಮ್ ಸುಖಿ रहेंगे. ತಂದೆ ಬಂದು ನಾವು ಮಕ್ಕಳಿಗೆ ಅವಶ್ಯವಾಗಿ ಸುಖ ಕೊಡ್ತಾರೆ, ನೀವು ತಿಳ್ಕೊಂಡಿದ್ದೀರಾ ಅರ್ಧ ಕಲ್ಪ ನಾವು ಸುಖಿಯಾಗಿರ್ತೀವಿ ಅಂತ. तो यह भी खुशी रहनी चाहिए, ಶುಭಾಬಾ हमको पढ़ाते. ಬಾಬಾ ಹೇಳ್ತಾರೆ ಈ ಮಾತಿನಲ್ಲಿ ನಾವು ಖುಷಿಯಾಗಿರಬೇಕು. ಯಾವ ಮಾತು, ಸ್ವಯಂ ಪರಮಾತ್ಮ ನಾವು ಮಕ್ಕಳಿಗೆ ಓದಿಸ್ತಿದ್ದಾರೆ ಅಂತ. ಶುಭಾಬಾ ರಚನಾ ರಸ್ತೆ ಹಿ ಹೇ ಸ್ವರ್ಗಕ್ಕೆ, ಹಮ್ ಸ್ವರ್ಗ ಕಾ ಮಾಲೀಕ್ ಬನ್ನೆ ಲಿಯೇ ಪಡ್ತೆ ಹೇ. ಶುಭಾಬಾ ರಚನೆ ಮಾಡುವುದು ಸ್ವರ್ಗಕ್ಕೋಸ್ಕರ, ನಾವು ಸ್ವರ್ಗದ ಮಾಲೀಕರಾಗೋದಕ್ಕೋಸ್ಕರ ಇಲ್ಲಿ ಓದ್ತಾ ಇದ್ದೀವಿ. ಕಿತ್ನಿ ಖುಷಿ ಅಂದರ್ ಮೇ रहनी चाहिए. वह स्टूडेंट भी खाते पीते सब कुछ घर का काम आदि करते हैं. ಬಾಬಾ ಹೇಳ್ತಾರೆ ನಿಮ್ಮ ಒಳಗಡೆ ಎಷ್ಟು ಖುಷಿ ಇರಬೇಕು ಅಂತ. ಆ ವಿದ್ಯಾರ್ಥಿಗಳು ಕೂಡ ಊಟ ಮಾಡ್ತಾ ಇರ್ತಾರೆ, ಕುಡಿತಾ ಇರ್ತಾರೆ, ಎಲ್ಲವನ್ನು ಮನೆ ಕೆಲಸವನ್ನು ಕೂಡ ಎಲ್ಲನೂ ಮಾಡ್ತಾ ಇರ್ತಾರೆ. ಹಾ कोई हॉस्टल में रहते हैं कि ಜಾಸ್ತಿ ಪಢಾಯಿ में ध्यान रहेगा. ಹಾಂ, ಇನ್ನು ಕೆಲವು ಮಕ್ಕಳು ಹಾಸ್ಟೆಲ್ನಲ್ಲಿ ಇರ್ತಾರೆ, ಅಂದರೆ ಅರ್ಥ ಜಾಸ್ತಿ ಓದಿನ ಕಡೆ ಗಮನ ಇರಲಿ ಅಂತ. सर्विस करने के लिए बच्चियाँ बाहर में रहती हैं, कैसे कैसे मनुष्य आते हैं. ಸೇವೆ ಮಾಡೋದಕ್ಕೋಸ್ಕರ ಅಕ್ಕಂದರು ಹೊರಗಡೆ ಇರ್ತಾರೆ, ಹೊರಗಡೆ ಹೋಗ್ತಾರೆ, ಎಂತೆಂಥ ಮನುಷ್ಯರು ಬರ್ತಾರೆ. ಯಾ तो तुम कितने ಸೇಫ್ बैठे हो, कोई अंदर घुस न सके. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೀವೆಷ್ಟು ಸುರಕ್ಷಿತವಾಗಿ ಕೂತ್ಕೊಂಡಿದ್ದೀರಾ, ಇಲ್ಲಿ ಯಾರು ಒಳಗಡೆ ನುಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾ कोई का संग नहीं, पति से बात करने की दरकार नहीं. ಬಾಬಾ ಹೇಳ್ತಾರೆ ಇಲ್ಲಿ ಯಾರ ಸಂಗನೂ ಇಲ್ಲ, ಪತಿತರ ಜೊತೆ ಮಾತಾಡೋ ಅವಶ್ಯಕತೆಯೂ ಇಲ್ಲ. तुमको कोई का मुँह देखने की भी दरकार नहीं है, फिर भी बाहर आने वाले तीखे चले जाते. ಬಾಬಾ ಹೇಳ್ತಾರೆ ಇಲ್ಲಿ ನೀವು ಯಾರ ಮುಖ ನೋಡೋ ಅವಶ್ಯಕತೆಯೂ ಇಲ್ಲ, ಆದರೂ ಹೊರಗಿರುವಂಥವರು ಎಲ್ಲರಿಗಿಂತ ಮುಂದೋಗ್ಬಿಡ್ತಾರೆ. कैसा वंडर है, बाहर आने वाले कितनों को पढ़ाकर आप समान बनाकर और ले आते हैं. ಬಾಬಾ ಹೇಳ್ತಾರೆ ಎಷ್ಟು ಅದ್ಭುತ ಅಂತಂದರೆ ಹೊರಗಿರುವಂಥವರು ಎಷ್ಟು ಜನರಿಗೆ ಓದಿಸಿ ತಮ್ಮ ಸಮಾನ ಮಾಡಿ ಬಾಬನ ಹತ್ರ ಕರ್ಕೊಂಡು ಬರ್ತಾರೆ. ಬಾಬಾ ಸಮಾಚಾರ पूछते, कैसे पेशेंट को ले आए हो, कैसे बहुत ख़राब पेशेंट है तो उनको 7 रोज़ ಬಟ್ಟಿ में रखा जाता है. ಬಾಬಾ ಆವಾಗ ಮಕ್ಕಳಿಗೆ ಕೇಳ್ತಾರೆ ಅಂತಂದರೆ ಕೆಲವೊಂದು ಈಗೇನು ಹೇಳ್ತಾರೆ ಬಾಬಾ ಅಂದರೆ, ಈಗೆಲ್ಲ ಸೆಂಟ್ರ್ನಲ್ಲಿ ಇರುವಂಥವರು ಅನೇಕ ಆತ್ಮಗಳನ್ನು ರೆಡಿಯಾಗಿ ಮಧುಬನಕ್ಕೆ ಬಾಬನ ಮಿಲ್ನಕ್ಕೆ ಕರ್ಕೊಂಡು ಹೋದಾಗ ಬಾಬಾ ಪ್ರಶ್ನೆ ಕೇಳ್ತಾರೆ ಏನಂತ, ಯಾವ ಪೇಷಂಟನ್ನು ಕರ್ಕೊಂಡು ಬಂದಿದ್ದೀರಾ, ಪೇಷಂಟ್ ಹೆಂಗಿದೆ, ಭಾಳ ಪೇಷಂಟು ಏನು ಹೇಳ್ತಾರಲ್ಲಿ ಪೇಷಂಟನ ಹಾಲತ್ ಏನಿದೆ ಅಂತ. ಅಂಥವ್ರಿಗೆ ಅಂದರೆ ಭಾಳ ಪರಿಸ್ಥಿತಿ ಅಂದರೆ ಅದು ಭಾಳ ವಿಕಾರ ಇದ್ದರೆ, ಇನ್ನು ಯಾವುದೋ ರೂಪದಲ್ಲಿದ್ದರೆ 7 ದಿನದ ಭಟ್ಟಿಯಲ್ಲಿ ಇಡಲಾಗ್ತದೆ ಅದನ್ನು ಅಂತ. ಯಾ ಕೊಯ್ ಬಿ ಶುದ್ಧ ಕೋ ನೈ ಲೇ ಆನಾ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಯಾವುದೇ ಶುದ್ಧ ಇದ್ದವ್ರನ್ನ ಕರ್ಕೊಂಡು ಬರಲ್ಲ. ಯಾ ಮಧುಬನ್ ಹೇ ಜೈಸೆ ಕಿ ತುಮ್ ಬ್ರಾಹ್ಮಣೋं का एक गाँव है. ಇದು ಮಧುಬನ, ಬ್ರಾಹ್ಮಣರದ್ದು ಒಂದು ಹಳ್ಳಿ ಇದ್ದ ಹಾಗೆ. ಯಾ ಬಾಪ್ ತುಮ್ ಬಚ್ಚೋं को बैठ समझाते हैं, यहाँ कोई भी ಶೂದ್ರ ಕೋ ನೈ ಲೇ ಆನಾ ಹೇ. ಬಾಬಾ ಇಲ್ಲಿ ಏನು ಹೇಳ್ತಾರೆ ಅಂದರೆ ಯಾವುದೇ ಶೂದ್ರರನ್ನು ಇಲ್ಲಿ ಕರ್ಕೊಂಡು ಬರ್ಕೊಡ್ದು. ಯಾ ಮಧುಬನ್ ಹೇ ಜೈಸೆ ಕಿ ತುಮ್ ಬ್ರಾಹ್ಮಣೋं का एक गाँव. ಇದು ಮಧುಬನ, ನೀವು ಬ್ರಾಹ್ಮಣರದ್ದು ಒಂದು ಹಳ್ಳಿ ಇದ್ದ ಹಾಗೆ. ಯಾ ತುಮ್ ಬಚ್ಚೋं को बैठ समझाते हैं, ವಿಶ್ವ ಕಾ ಮಾಲೀಕ್ ಬನಾತೆ. ಇಲ್ಲಿ ನಾವು ಮಕ್ಕಳಿಗೆ ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ
ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಕೊಯ್ ಶೂದ್ರ ಕೊ ಲೇ ಆಯಂಗೆ ತೋ ವೈಬ್ರೇಷನ್ ಖರಾಬ್ ಕರೇಗ. ಯಾರಾದರೂ ಶೂದ್ರರನ್ನು ನೀವು ಮಧುಬನಕ್ಕೆ ಕರ್ಕೊಂಡು ಬಂದರೆ ವೈಬ್ರೇಷನ್ ಹಾಳು ಮಾಡಿಬಿಡ್ತಾರೆ. ತುಮ್ ಬಚ್ಚೋं की ಚಲನ್ भी बहुत रॉयल चाहिए. ನೀವು ಮಕ್ಕಳ ಚಲನೆ ಭಾಳ ರಾಯಲ್ ಆಗಿರಬೇಕು ಅಂತಾರೆ ಬಾಬಾ. आगे चल तुमको बहुत साक्षात्कार होते रहेंगे, वहाँ क्या क्या होगा, जानवर भी कैसे अच्छे अच्छे होंगे, सब चीज़ें अच्छी होंगी. ಬಾಬಾ ಹೇಳ್ತಾರೆ ಮುಂದೆ ಹೋದಂಗೆ ನಿಮಗೆಲ್ಲ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ. ಪ್ರಾಣಿಗಳೆಲ್ಲ ಹೇಗಿರ್ತವೆ ಅಲ್ಲಿ, ಮತ್ತು ಅಲ್ಲಿ ಏನೇನು ಇರ್ತದೆ, ಪ್ರಾಣಿಗಳು ಹೇಗೆ ಒಳ್ಳೊಳ್ಳೆವು ಇರ್ತವೆ, ಎಲ್ಲ ವಸ್ತು ಚೆನ್ನಾಗಿರ್ತವೆ. ಸತ್ಯ ಕಿ ಕೊಯ್ ಚೀज़ यहाँ हो न सके, ವಹಾ ಫಿರ್ ಯಹಾ ಕಿ ಚೀज़್ ಹೋ ನ ಸಕೆ. ಸತ್ಯುಗದಲ್ಲಿ ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿರೋ ವಸ್ತು ಇಲ್ಲಿ ಇರಲ್ಲ, ಇಲ್ಲಿಯ ಯಾವುದೇ ವಸ್ತು ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ತುಮಾರಿ ಬುದ್ಧಿ ಮೇ ಹೇ, ಹಮ್ ಸ್ವರ್ಗಕ್ಕೆ ಲಿಯೇ ಇಮ್ತಿಹಾನ್ ಪಾಸ್ ಕರ್ ರಹೆ ಹೇ, ಜಿತ್ನಾ ಪಡೆಂಗೆ और फिर ಪಡಾಯಂಗೆ. ನಮ್ಮ ಬುದ್ಧಿಯಲ್ಲಿ ಇದೆ, ನಾವು ಸ್ವರ್ಗಕ್ಕೋಸ್ಕರ ಈ ಪರೀಕ್ಷೆ ಪಾಸ್ ಮಾಡ್ತಿದ್ದೀವಿ. ಎಷ್ಟು ಓದ್ತೀವಿ ಮತ್ತು ಬೇರೆಯವ್ರಿಗೆ ಓದಿಸ್ತೇವೆ. ಟೀಚರ್ ಬನ್ ಅವರೊಂಕೋ ರಾಸ್ತಾ ಬತಾತೆ, ಸಬ್ ಟೀಚರ್ಸೇ. ಟೀಚರ್ಸ್ ಆಗಿ ಎಲ್ರಿಗೂ ದಾರಿ ತೋರಿಸ್ತೇವೆ, ಎಲ್ಲರೂ ಟೀಚರ್ಸೇ. सबको टीच करना है. पहले पहले तो बाप की पहचान दे बताना है कि बाप से यह वर्षा मिलता है. ಬಾಬಾ ಹೇಳ್ತಾರೆ ಎಲ್ರಿಗೂ ಟೀಚ್ ಮಾಡಬೇಕು. ಫಸ್ಟಿಗೆ ಬಾಬನ ಪರಿಚಯ ಕೊಡಬೇಕು, ಏನಂತ, ತಂದೆಯಿಂದ ಈ ಆಸ್ತಿ ಸಿಗ್ತದೆ ಅಂತ. ಗೀತಾ ಬಾಪ್ನೆ ಸುನಾಯಿ ಹೇ, ಯ ಪ್ರಜಾಪಿತ ಬ್ರಹ್ಮ ಹೇ ತೋ ಬ್ರಾಹ್ಮಣ ಭಿ ಯಹಾ ಚಾಹಿಯೆ. ಗೀತೆ ತಂದೆ ತಿಳಿಸ್ಕೊಟ್ರು, ಇದು ಪ್ರಜಾಪಿತ ಬ್ರಹ್ಮ, ಇಲ್ಲಿ ಬ್ರಾಹ್ಮಣರು ಬೇಕು. ಬ್ರಹ್ಮ ಭಿ ಶಿವಬಾಬಾಸೆ ಪಡ್ತಿರತ್ತೆ, ಬ್ರಹ್ಮನು ಕೂಡ ಶಿವಬಾಬನಿಂದಲೇ ಓದ್ತಾರೆ. तुम अभी पढ़ते हो विष्णुपुरी में जाने के लिए, यह है तुम्हारा अलौकिक घर. ನೀವೀಗ ಓದ್ತೀರಾ ವಿಷ್ಣುಪುರಿಗೆ ಹೋಗೋದಕ್ಕೋಸ್ಕರ. ಇದು ನಿಮ್ಮ ಅಲೌಕಿಕ ಮನೆ. ಲೌಕಿಕ್, ಪಾರಲೌಕಿಕ್ और फिर ಅಲೌಕಿಕ್. ಬಾಬಾ ಹೇಳ್ತಾರೆ ಇಲ್ಲಿ 3 ಇದೆ, ಲೌಕಿಕ, ಪಾರಲೌಕಿಕ ಮತ್ತು ಅಲೌಕಿಕ. ನೈ ಬಾತ್ ಏನ, ಹೊಸ ಮಾತಲ್ವ. ಅಂದರೆ ಲೌಕಿಕ ತಂದೆನೂ ಇದ್ದಾರೆ, ಪಾರಲೌಕಿಕ ಅಂತಂದರೆ ಶಿವಬಾಬಾ ಪರಮಾತ್ಮ, ಅಲೌಕಿಕ ಅಂದರೆ ಬ್ರಹ್ಮ ತಂದೆ. ಹೊಸ ಮಾತಲ್ವ. ಭಕ್ತಿ ಮಾರ್ಗ ಮೇ ಕಭಿ ಬ್ರಹ್ಮ ಕೋ ಯಾದ್ ನೈ ಕರ್ತೆ. ಭಕ್ತಿ ಮಾರ್ಗದಲ್ಲಿ ಎಂದಿಗೂ ಬ್ರಹ್ಮನ ನೆನ್ಪು ಮಾಡಲ್ಲ. ಬ್ರಹ್ಮ ಬಾಬಾ ಕಿಸ್ಕೋ ಕಹನೆ ಆತಾ ನಹಿ, ಶಿವಬಾಬಾ ಕೋ ಯಾದ್ ಕರ್ತೆ ಕಿ ದುಃಖ ಸೆ ಚುಡಾವ್. ಬ್ರಹ್ಮ ಬಾಬಾ ಅಂತ ಯಾರಿಗೂ ಹೇಳಲಿಕ್ಕೆ ಬರಲ್ಲ. ಶಿವಬಾಬನ ನೆನ್ಪು ಮಾಡಿದರೆ, ಅಂದರೆ ಶಿವಬಾಬನ ಹೇಗೆ ನೆನ್ಪು ಮಾಡ್ತಾರೆ, ದುಃಖದಿಂದ ಬಿಡಿಸು ಪರಮಾತ್ಮ ಅಂತ. ವಹೆ ಪಾರಲೌಕಿಕ್ ಬಾಪ್ ಅವ್ರು ಯಾ ಫಿರ್ ಹೇ ಅಲೌಕಿಕ್. ಅವರು ಪಾರಲೌಕಿಕ ತಂದೆ. ಯಾರಿಗೆ ನಾವು ಪರಮಾತ್ಮ ಅಂತ ಹೇಳ್ತೇವೆ, ಅವರು ಪಾರಲೌಕಿಕ ತಂದೆ. ಈಗ ಬ್ರಹ್ಮ ತಂದೆ ಏನು ಹೇಳ್ತೇವೆ, ಅವರು ಅಲೌಕಿಕ ತಂದೆ. ಇನ್ಕೋ ತುಮ್ ಸೂಕ್ಷ್ಮತನ ಭಿ ದೇಖ್ತೆ ಹೋ, ಫಿರ್ ಯಾ ಭಿ ದೇಖ್ತೆ ಹೋ. ಈ ಅಲೌಕಿಕ ತಂದೆಯನ್ನು ಸೂಕ್ಷ್ಮತನದಲ್ಲೂ ನೋಡ್ತೀರಾ, ಇಲ್ಲೂ ನೋಡ್ತೀರಾ. ಲೌಕಿಕ್ ಬಾಪ್ ತೋ ಯಹಾ ದೇಖ್ನೆ ಮೇ ಆತಾ ಹೈ, ಪಾರಲೌಕಿಕ್ ಬಾಪ್ ತೋ ಪರಲೋಕ್ ಮೇ ಹಿ ದೇಖ್ ಸಕ್ತೆ. ಬಾಬಾ ಹೇಳ್ತಾರೆ ಲೌಕಿಕ ತಂದೆಯನ್ನು ನಾವು ಇಲ್ಲೇ ನೋಡ್ತೇವೆ, ಪಾರಲೌಕಿಕ ತಂದೆಯನ್ನು ಪರಲೋಕದಲ್ಲಿ ನೋಡ್ಬೋದು. ಯಾ ಫಿರ್ ಹೇ ಅಲೌಕಿಕ್ ವಂಡರ್ಫುಲ್ ಬಾಪ್, ಇಸ್ ಅಲೌಕಿಕ್ ಬಾಪ್ ಕೋ ಸಮಜ್ನೆ ಮೇ ಹಿ ಮೂಂಜ್ತೆ ಹೇ. ಬಾಬಾ ಹೇಳ್ತಿದ್ದಾರೆ ಇವ್ರ ನಂತರ ಅಲೌಕಿಕ ಅದ್ಭುತವಾದ ತಂದೆ. ಈ ಅಲೌಕಿಕ ತಂದೆಯನ್ನು ತಿಳ್ಕೊಳ್ಳೋದ್ರಿಂದಲೇ ಬಾಬಾ ಹೇಳ್ತಿದ್ದಾರೆ ಸ್ವಲ್ಪ ಗೊಂದಲದಲ್ಲಿ ಬರ್ತಾರೆ. ಈಗ ಪರಮಾತ್ಮ ಅಂದ ತಕ್ಷಣ ಯಾರನ್ನ ಪರಮಾತ್ಮ ಅನ್ಬೇಕು, ಯಾರನ್ನ ನೆನ್ಪು ಮಾಡಬೇಕು, ಈ ಹೇಗಿದ್ದಾನೆ, ಹೀಗೆಲ್ಲ ಸ್ವಲ್ಪ ಗೊಂದಲದಲ್ಲಿ ಬರ್ತಾರೆ. ಶಿವಬಾಬಕ್ಕೆ ಲಿಯೇ ತು ಕಹೆಂಗೆ ನಿರಾಕಾರ ಹೇ, ತುಮ್ ಕಹೆಂಗೆ ವ ಬಿಂದಿ ಹೇ. ಶಿವಬಾಬನಿಗೋಸ್ಕರ ಏನು ಹೇಳ್ತಾರೆ, ನಿರಾಕಾರ ಅಂತ ಹೇಳ್ತಾರೆ, ನಾವು ಹೇಳ್ತೇವೆ ಬಿಂದು ಅಂತ. ವ ಕರ್ಕೆ ಅಖಂಡ ಜ್ಯೋತಿ ವ ಬ್ರಹ್ಮ ಕಾದೆ. ಅವರೇನು ಹೇಳಿಬಿಡ್ತಾರೆ ಅಂದರೆ ಅಖಂಡ ಜ್ಯೋತಿ ಪರಮಾತ್ಮ ಆಗಿದ್ದಾನೆ ಅಥವಾ ಬ್ರಹ್ಮ ಅಂತ ಹೇಳ್ತಾರೆ. ಅನೇಕ ಮತ ಹೇ, ತುಮಾರಿ ತೋ ಏಕ್ ಹಿ ಮತ ಹೇ, ಏಕ ದ್ವಾರ ಬಾಪ್ನೆ ಮತ ದೇನಾ ಶುರು ಕಿ, ಫಿರ್ ವೃದ್ಧಿ ಕಿತನಿ ಹೋತಿ ಹೇ. ಇವತ್ತು ಜಗತ್ತಿನಲ್ಲಿ ಅನೇಕ ಮತ ಇದೆ, ನಿಮಗೆ ಒಂದೇ ಮತ ಇರೋದು. ಒಬ್ಬ ತಂದೆಯ ಮೂಲಕ ಒಂದು ಮತ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಬಾಬಾ, ನಂತರ ಅದು ವೃದ್ಧಿ ಆಗ್ತಾ ಆಗ್ತಾ ಇವತ್ತು ಎಷ್ಟು ಮತಗಳಾಗ್ಬಿಟ್ಟು. तो तुम बच्चों की बुद्धि में यह रहना चाहिए हमको ಶಿವಬಾಬಾ ಪಡಾ ರಹೆ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಇದಿರಬೇಕು, ನಮಗೆ ಶಿವಬಾಬಾ ಓದಿಸ್ತಿದ್ದಾರೆ. ಪತಿ ಸೆ ಪಾವನ್ ಬನಾ ರಹೆ ಹೇ, ರಾವಣ ರಾಜ್ಯ ಮೇ ಜರೂರ್ ಪತಿ ತಮೋ ಪ್ರಧಾನ್ ಬನ್ನಾ ಹಿ ಹೇ. ಬಾಬಾ ಹೇಳ್ತಾರೆ ಪತಿತರಿಂದ ಪಾವನರನ್ನಾಗಿ ಮಾಡ್ತಿದ್ದಾರೆ. ರಾವಣ ರಾಜ್ಯದಲ್ಲಿ ಅವಶ್ಯವಾಗಿ ಪತಿತ ತಮೋ ಪ್ರಧಾನ ಆಗಲೇಬೇಕು. ನಾಮಿ ಹೇ ಪತಿ ದುನಿಯಾ, ಹೆಸರೇ ನೋಡಿ ಪತಿತ ಜಗತ್ತು. सब दुखी भी है तब तो बाप को याद करते हैं कि बाबा हमारे दुख दूर कर हमको सुख दो. ಎಲ್ಲರೂ ದುಃಖಿಗಳಾಗಿದ್ದಾರೆ ಇವತ್ತು, ತಂದೆಯನ್ನು ನೆನ್ಪು ಮಾಡ್ತಾರೆ, ಬಾಬಾ ನಮ್ಮ ದುಃಖ ದೂರ ಮಾಡಿ ನಮಗೆ ಸುಖ ಕೊಡು ಅಂತ. ಸ ಬಚ್ಚೋಂ ಕಾ ಬಾಪ್ ಏಕ್ ಹಿ ಹೈ ವತ ಸಬ್ಕೋ ಸುಖ ದೇಂಗೆನ. ಎಲ್ಲ ಮಕ್ಕಳಿಗೂ ತಂದೆ ಒಬ್ಬರೇ ಅಲ್ವಾ, ಅವರಂತೂ ಎಲ್ರಿಗೂ ಸುಖ ಕೊಡ್ತಾರಲ್ವ. ನೈ ದುನಿಯಾ ಮೇ ತೋ ಸುಖಿ ಸುಖ ಹೈ, ಬಾಕಿ ಸಬ್ ಶಾಂತಿಧಾಮೇ ರಹತೆ ಹೈ. ಹೊಸ ಜಗತ್ತಿನಲ್ಲಿ ಸುಖನೇ ಸುಖ ಇದೆ, ಇನ್ನು ಉಳಿದವರೆಲ್ಲ ಶಾಂತಿಧಾಮದಲ್ಲಿರ್ತಾರೆ.
या बुद्धि में रहना चाहिए, अभी हम जाएंगे ಶಾಂತಿಧಾಮ. ಇದು ಬುದ್ಧಿಯಲ್ಲಿರಬೇಕು ಅಂತಾರೆ ಬಾಬಾ. ಇನ್ನೇನು ನಾವು ಶಾಂತಿಧಾಮಕ್ಕೆ ಹೊರಟ್ವಿ ಅಂತ. जितना नज़दीक आते जाएंगे तो आज की दुनिया क्या है, कल की दुनिया क्या होगी, सब देखते रहेंगे. ಎಷ್ಟು ಸಮೀಪ ಬರ್ತಾ ಹೋಗ್ತೀಯೋ ಇವತ್ತಿನ ಜಗತ್ತೇನಿದೆ, ನಾಳೆ ಜಗತ್ತೇನಿರ್ತದೆ ಎಲ್ಲ ನೋಡ್ತಾ ಹೋಗ್ತೀರಿ ಅಂತಾರೆ ಬಾಬಾ. स्वर्ग की बादशाही नज़दीक देखते रहेंगे. तो बच्चों को मुख्य बात समझाते हैं, बुद्धि में यह याद रहे कि हम स्कूल में बैठे हैं. ಬಾಬಾ ಹೇಳ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನಾವು ಸಮೀಪ ನೋಡ್ತಾ ಹೋಗ್ತೇವೆ. ಮಕ್ಕಳಿಗೆ ಬಾಬಾ ಮುಖ್ಯ ಮಾತು ತಿಳಿಸ್ಕೊಡ್ತಾರೆ, ಬುದ್ಧಿಯಲ್ಲಿ ನೆನಪಿರ್ಬೇಕು ನಾವು ಶಾಲೆಯಲ್ಲಿ ಕೂತ್ಕೊಂಡಿದ್ದೇವೆ ಅಂತ. ಶುಭಾಬಾ ಇಸ್ ರಥ್ ಪರ್ ಸವಾರ್ ಹೋ ಆಯೆ ಹಮ್ಕೋ ಪಡಾನೆ. ಶುಭಾಬಾ ಈ ರಥದಲ್ಲಿ ಸವಾರಿಯಾಗಿ ನಮಗೆ ಓದಿಸ್ಲಿಕ್ಕೆ ಬಂದಿದ್ದಾರೆ. ಯ ಭಗೀರಥೆ ಬಾಪ್ ಆಯಂಗೆ ಭಿ ಜರೂರ್ ಏಕ್ ಬಾರ್. ಇದು ಭಗೀರಥ, ಬಾಬಾ ಬರೋದು ಕೂಡ ಒಂದೇ ಬಾರಿ. ಭಗೀರಥ ಕಾ ನಾಮ್ ಕ್ಯಾ ಹೈ ಯಹ ಭಿ ಕಿಸ್ಕೋ ಪತಾ ನಹೀ ಹೈ. ಭಗೀರಥನ ಹೆಸರೇನು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಯಾ ತುಮ್ ಬಚ್ಚೆ ಬಾಪ್ ಕೆ ಸಮ್ಮುಖ बैठते हो तो बुद्धि में याद रहे कि ಬಾಬಾ ಆಯಾ ಹುವಾ ಹೈ. ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಮಕ್ಕಳು ಬಾಬಾನ ಸಮ್ಮುಖದಲ್ಲಿ ಕುತ್ಕೊಂಡಾಗ ನಿಮಗೆ ಬುದ್ಧಿಯಲ್ಲಿರಬೇಕು ಈಗ ಬಾಬಾ ಬಂದಿದ್ದಾರೆ ಅಂತ. ಹಮ್ಕೋ ಸೃಷ್ಟಿ ಕಾ ಚಕ್ರ ಕಾ ರಾಸ್ ಬತಾ ರಹೆ ಹೇ, ಅಭಿ ನಾಟಕ ಪೂರಾ ಹೋತಾ ಹೈ. ಶಿವಬಾಬಾ ನಾವು ಮಕ್ಕಳಿಗೆ ಸೃಷ್ಟಿ ಚಕ್ರದ ರಹಸ್ಯ ತಿಳಿಸ್ಕೊಡ್ತಿದ್ದಾರೆ. ಈಗ ನಾಟಕ ಪೂರ್ಣ ಆಗ್ತದೆ. ಅಬ್ ಹಮ್ಕೋ ಜಾನಾ ಹೈ. ಯಾ ಬುದ್ಧಿ ಮೇ ರಖನಾ ಕಿತನಾ ಸಹಜ ಹೈ, ಪರಂತು ಯಹ ಭಿ ಯಾದ್ ಕರ್ ನಹೀ ಸಕ್ತಾ. ಇದನ್ನು ಬುದ್ಧಿಯಲ್ಲಿ ಇಟ್ಕೊಳ್ಳೋದು ಎಷ್ಟು ಸಹಜ, ಆದರೂ ಕೂಡ ಮಕ್ಕಳು ನೆನಪಿಟ್ಕೊಳ್ಳಲ್ಲ ಅಂತಾರೆ ಬಾಬಾ. ಅಭಿ ಚಕ್ರ ಪೂರಾ ಹೋತಾ ಹೈ, ಅಬ್ ಹಮ್ಕೋ ಜಾನಾ ಹೈ, ಫಿರ್ ನೈ ದುನಿಯಾ ಮೇ ಆಕರ್ ಪಾಠ ಬಜಾನಾ ಹೈ. ಈಗ ಚಕ್ರ ಪೂರ್ಣ ಆಗ್ತದೆ, ನಾವೀಗ ಹೋಗಬೇಕು, ಹೊಸ ಜಗತ್ತಿನಲ್ಲಿ ಬಂದು ಮತ್ತೆ ಪಾತ್ರ ಅಭಿನಯಿಸಬೇಕು. ಫಿರ್ ಹಮಾರೆ ಬಾದ್ ಫಲಾನೆ ಫಲಾನೆ ಆಯಿ, ಇನ್ನು ನಮ್ಮ ನಂತರ ಮತ್ತೆ ಬೇರೆ ಬೇರೆಯವರು ಬರ್ತಾರೆ, ಇಂತಿಂಥವ್ರು ಬರ್ತಾರೆ ಅಂತ. ತುಮ್ ಜಾನ್ತೆ ಹೋ ಯ ಚಕ್ರ ಸಾರ ಕೈಸೆ ಫಿರ್ತಾ ಹೈ. ಈಗ ನೀವು ತಿಳ್ಕೊಂಡಿದ್ದೀರಾ ಇಡೀ ಚಕ್ರ ಹೆಂಗೆ ತಿರುಗ್ತದೆ. ದುನಿಯಾ ವೃದ್ಧಿ ಕೋ ಕೈಸೆ ಪಾತಿ ಹೈ, ನೈ ಸೆ ಪುರಾನಿ ಫಿರ್ ಪುರಾನಿ ಸೆ ನೈ ಹೋತಿ ಹೈ. ಬಾಬಾ ಹೇಳ್ತಾರೆ ಜಗತ್ತು ವೃದ್ಧಿ ಹೇಗಾಗ್ತದೆ, ಹೊಸದರಿಂದ ಹಳೇದು, ಹಳೇದರಿಂದ ಹೊಸದು ಹೇಗಾಗ್ತದೆ. ವಿನಾಶಕ್ಕೆ ತಯಾರಿ ಭೀ ದೇಖ್ ರಹೆ ಹೋ, ವಿನಾಶಕ್ಕೋಸ್ಕರ ತಯಾರಿನೂ ನೋಡ್ತಿದ್ದೀರಾ. नेचुरल कैलामिटीज़ भी होनी है, इतने बॉम्ब्स बनाकर रखे हैं तो काम में तो आने हैं ना. ಬಾಬಾ ಹೇಳ್ತಾರೆ ಒಂದು ಕಡೆ ಪ್ರಾಕೃತಿಕ ವಿಕೋಪಗಳಾದರೆ ಇಷ್ಟೆಲ್ಲ ಬಾಂಬ್ಸ್ಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ ಅಂದ್ರೇನು, ಅದು ಕೆಲಸಕ್ಕಂತೂ ಬರಬೇಕು ತಾನೇ, ಅಂದರೆ ಯೂಸ್ ಮಾಡ್ತಾರಲ್ವಾ ಅಂತಾರೆ ಬಾಬಾ. ಬಾಂಬ್ ಸೆ ಹಿ ಇತನಾ ಕಾಮ್ ಹೋಗಾ ಜೋ ಫಿರ್ ಮನುಷ್ಯಂಗೆ ಲಡಾಯಿಕ್ಕೆ ದರ್ಕಾರ ನೈ ರಹಿ. ಬಾಬಾ ಹೇಳ್ತಾರೆ ಬಾಂಬ್ಸೆ ಎಷ್ಟು ಕೆಲಸ ಮಾಡ್ತದೆ ಅಂದರೆ ಮನುಷ್ಯರು ಯುದ್ಧ ಮಾಡೋ ಅವಶ್ಯಕತೆ ಬರೋದಿಲ್ಲ. ಲಷ್ಕರ್ ಕೋ ಫಿರ್ ಚೋಡ್ತೇ ಜಾಯಂಗೆ, ಬಾಂಬ್ಸ್ ಫೆಂಕ್ತೇ ಜಾಯಂಗೆ. ಸೈನ್ಯಗಳನ್ನೆಲ್ಲ ಬಿಡ್ತಾ ಹೋಗ್ತಾರೆ, ಬಾಂಬ್ಸ್ಗಳನ್ನು ಎಸಿತಾ ಹೋಗ್ತಾರೆ. ಫಿರ್ ಇತನೇ ಸಬ್ ಮನುಷ್ಯ ನೌಕರಿ ಸೆ ಚೂಟ್ ಜಾಯಂಗೆ ತೋ ಭೂಕ್ ಮರೆಂಗೆನಾ. ಬಾಬಾ ಹೇಳ್ತಾರೆ ಈಗ ಎಷ್ಟು ಜನ ಸೈನ್ಯದಲ್ಲಿ ಅವ್ರನ್ನೆಲ್ಲ ತೊಗೊಂಡಿರ್ತಾರೆ, ಆ ಸೈನ್ಯದಿಂದ ಅವ್ರನ್ನ ಬಿಡಿಸಿ ಕೇವಲ ಬಾಂಬ್ಸ್ಗಳನ್ನು ಯೂಸ್ ಮಾಡ್ತಾ ಹೋದರೆ ಅವ್ರ ನೌಕರಿಯೆಲ್ಲ ಹೋಗ್ಬಿಡ್ತದೆ ತಾನೇ, ಉಪವಾಸ ಸಾಯಬೇಕಲ್ವಾ. ಸಬ್ ಹೋನೇ ಕಾಹೆ ಅಂತಾರೆ ಬಾಬಾ. ನೀವು ನೋಡ್ತಾ ಇರಿ ಮಕ್ಕಳು, ಇದೆಲ್ಲ ಒಂದಿನ ಆಗೋದಿದೆ. ಫಿರ್ ಸಿಪಾಯಿ ಆದಿ ಕ್ಯಾ ಕರೆಂಗೆ, ಅರ್ಥಕ್ವಿಕ್ ಹೋತಿ रहेगी, ಬಾಂಬ್ಸ್ ಗಿರ್ತೆ रहेंगे. ಬಾಬಾ ಹೇಳ್ತಾರೆ ಆಮೇಲೆ ಸೈನಿಕರೆಲ್ಲ ಅವ್ರದ್ದು ಅವಶ್ಯಕತೆ ಏನಿರ್ತದೆ ಅಂತಾರೆ ಬಾಬಾ. ಅವರೆಲ್ಲ ಏನು ಮಾಡ್ತಾರೆ, ಒಂದು ಕಡೆ ಭೂಕಂಪ ಆಗ್ತದೆ, ಇನ್ನೊಂದು ಕಡೆ ಬಾಂಬ್ಸ್ ಹೋಗಿತಾ ಹೋಗ್ತಾರೆ, ಏಕದಕ್ಕೋ ಮಾರ್ತೆ रहेंगे, ಖೂನ್ ನಾಹೇಕ್ ಕೇಲ್ತೋ ಹೋನಾ ಹೇನಾ. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಒಬ್ರಿನೊಬ್ಬರನ್ನ ಹೊಡಿತಾ ಹೋಗ್ತಾರೆ, ರಕ್ತ ದೋಕುಳಿ ಆಟ ನಡೀತದೆ ಅಂತಾರೆ ಬಾಬಾ. ತೋ ಯಾ ಜಬ್ ಆಕರ್ ಬೈಡ್ತೆ ಹೋ ತೋ ಇನ್ ಬಾತೋ ಮೇ ರಮಣ್ ಕರ್ನಾ ಚಾಯ್. ನೀವು ಇಲ್ಲಿ ಬಂದು ಕುತ್ಕೊಂಡಾಗ ಈ ಎಲ್ಲ ಮಾತುಗಳನ್ನು ನೆನ್ಪು ಮಾಡ್ಕೊಳ್ಬೇಕು. ಶಾಂತಿಧಾಮ್ ಸುಖಧಾಮ್ಕೋ ಯಾದ್ ಕರ್ತಿರೋ, ದಿಲ್ ಸೆ ಪೂಚೋ ಹಮ್ಕೋ ಕ್ಯಾ ಯಾದ್ ಪಡ್ತಾ ಹೇ. ಶಾಂತಿಧಾಮ ಸುಖಧಾಮವನ್ನು ನೆನ್ಪು ಮಾಡ್ಕೊಳ್ತಾ ಹೋಗ್ರಿ, ಹೃದಯದಿಂದ ಕೇಳ್ಕೊಳ್ಳಿ ನಮಗೇನು ನೆನ್ಪು ಬರ್ತದೆ. ಅಗರ್ ಬಾಪ್ಕಿ ಯಾದ್ ನೈ ಹೈ ತೋ ಜರೂರ್ ಬುದ್ಧಿ ಕಹಾ ಭಟಕ್ತಿ. ಅಕಸ್ಮಾತ್ ನಿಮಗೆ ಶುಭಾಬನ್ ನೆನಪಿಲ್ಲ ಅಂದರೆ ನಿಮ್ಮ ಬುದ್ಧಿ ಇನ್ನೆಲ್ಲೋ ಓಡ್ತಿದೆ ಅಂತ ಅರ್ಥ, ಅಥವಾ ಅಲ್ದಾಡ್ತಿದೆ ಅಂತ ಅರ್ಥ. ವಿಕರ್ಮ ಭಿ ವಿನಾಶ ನೈ ಹೋಂಗೆ, ಪದವಿ ಕಮ್ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ ವಿಕರ್ಮನೂ ವಿನಾಶ ಆಗಲ್ಲ, ಪದವಿನೂ ಕಡಿಮೆ ಆಗ್ತಾ ಹೋಗ್ತದೆ. ಅಚ್ಚಾ ಬಾಪ್ಕಿ ಯಾದ್ ನೈ ಟರ್ತಿ ತೋ ಚಕ್ರ ಕಾ ಸಿಮ್ರನ್ ಕರೋ ತೋ ಭಿ ಖುಷಿ ಚಳ್. ಬಾಬಾ ಹೇಳ್ತಾರೆ ಬಾಬನ ನೆನಪು ನಿಮಗೆ ಬರಲ್ಲ ಅಂತಂದರೆ ಚಕ್ರವನ್ನು ನೆನ್ಪು ಮಾಡ್ಕೊಳ್ತಾ ಹೋಗ್ರಿ, ಅವಾಗಾದರೂ ಖುಷಿ ಇರ್ತದೆ. ಪರಂತು ಶ್ರೀಮತ್ ಪರ್ ನೈ ಚಲ್ತೆ, ಸರ್ವಿಸ್ ನೈ ಕರ್ತೆ ತೋ ಬಾಪ್ತದಕ್ಕೆ ದಿಲ್ ಪರ್ ಭಿ ನೈ ಚಡ್ತೆ. ಆದರೆ ಶ್ರೀಮತದಂಗೂ ನಡೆಯಲ್ಲ, ಬಾಬನ ಹೃದಯವನ್ನು ಏರಲ್ಲ ಅಂದರೆ ಸೇವೆನೂ ಮಾಡಲ್ಲ ಅಂದರೆ ಬಾಬನ ಹೃದಯ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಿಸ್ ನೈ ಕರ್ತೆ ತೋ ಬಹುತೋಂಕು ತಂಗ್ ಕರ್ತೆ ಇರತ್ತೆ. ಯಾವ ಮಕ್ಕಳು ಸೇವೆ ಮಾಡೋದಿಲ್ಲ ಅವ್ರು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಕೊಯ್ ತೋ ಬಹುತೋಂಕು ಆಪ್ ಸಮಾನ ಬನಾಯಿ ಅವ್ರ ಬಾಪ್ಗೆ ಪಾಸ್ ಲೇ ಆತೆ. ಕೆಲವರು ಭಾಳ ಜನರನ್ನ ತಮ್ಮ ಸಮಾನ ಮಾಡಿಕೊಂಡು ಬಾಬನ ಹತ್ರ ಕರ್ಕೊಂಡು ಬರ್ತಾ ಇರ್ತಾರೆ. ತೋ ಬಾಬಾ ದೇಖ್ಕರ್ ಖುಷ್ ಹೋತೆ,
ಬಾಬನ ಮಿಲನಕ್ಕೆ ಮಕ್ಕಳನ್ನ ರೆಡಿ ಮಾಡಿ ಕರ್ಕೊಂಡು ಬರ್ತಾರಲ್ಲ ಅಂಥವ್ರು ನೋಡಿ ಬಾಬನಿಗೂ ಖುಷಿ ಆಗ್ತದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणेगोस्कर मुख्य सार सदा हर्षित रहने के लिए बुद्धि में पढ़ाई और पढ़ाने वाले बाप की याद रहे. ಬಾಬಾ ಹೇಳ್ತಾರೆ ಸದಾ ಹರ್ಷಿತ ಇರೋದಕ್ಕೋಸ್ಕರ ಓದಿಸುವಂಥ ತಂದೆ ಮತ್ತು ಓದುವಂಥ ಶಿಕ್ಷಣ ನೆನಪಿರಬೇಕು. ಖಾತೆ ಪೀತೆ ಸಬ್ ಕಾಮ್ ಕರ್ತೆ ಪಢಾಯಿ ಪರ್ ಪೂರಾ ಧ್ಯಾನ್ ದೇನ. ಊಟ ಮಾಡ್ತಾ ಬಾಬಾ ಹೇಳ್ತಾರೆ ಕುಡಿತಾ ಎಲ್ಲ ಮಾಡ್ತಾ ಅಂದರೆ ಎಲ್ಲ ಕಾರ್ಯವನ್ನು ಮಾಡ್ತಾ ಶಿಕ್ಷಣದ ಕಡೆ ಪೂರಾ ಗಮನ ಕೊಡಬೇಕು. सेकंड बाप दादा के दिल पर चढ़ने के लिए श्रीमत पर बहुतों को आप समान बनाने की सर्विस करनी है. ಬಾಪ್ ದಾದಾರವರ ಹೃದಯವನ್ನು ಗೆಲ್ಲೋದಕ್ಕೋಸ್ಕರ ಅಥವಾ ಏರೋದಕ್ಕೋಸ್ಕರ ಶ್ರೀಮತದಂತೆ ನಡೆದು ಬಹಳ ಜನರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು. ಕಿಸಿಕೋ ಬಿ ತಂಗ್ ನೈ ಕರ್ನ, ಯಾರಿಗೂ ತೊಂದರೆ ಕೊಡಬಾರ್ದು. वरदान अशर्रीपन के इंजेक्शन द्वारा मन को कंट्रोल करने वाले ಏಕಾಗ್ರ ಚಿತ್ತ ಭವ. ಬಾಬಾ ವರದಾನ ಕೊಡ್ತಾರೆ ಅಶರೀರಿತನದ ಇಂಜೆಕ್ಷನ್ ಮೂಲಕ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುವಂತಹ ಏಕಾಗ್ರ ಚಿತ್ತರಾಗಿರಿ. जैसे आजकल अगर कोई कंट्रोल में नहीं आता है, बहुत तंग करता है, उछलता है या पागल हो जाता है, तो उनको ऐसा इंजेक्शन लगा देते जो वह शांत हो जाए. ಬಾಬಾ ಇಲ್ಲೊಂದು ಉದಾಹರಣೆ ಕೊಡ್ತಾರೆ. ಯಾವ ರೀತಿ ಇವತ್ತು ಅಕಸ್ಮಾತ್ ಅವ್ರು ಕಂಟ್ರೋಲ್ನಲ್ಲಿ ಬರಲಿಲ್ಲ ಅಥವಾ ಭಾಳ ತೊಂದರೆ ಕೊಡ್ತಿದ್ದಾರೆ, ಯಾಕೋ ಹುಚ್ಚರಂಗೆ ಮಾಡ್ತಿದ್ದಾರೆ, ಇನ್ನು ಯಾವುದೋ ಒಂದು ರೂಪದಲ್ಲಿ ನಡೀತಿದ್ದಾರೆ ಅಂದರೆ ಅವ್ರಿಗೆ ಇಂಥ ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ ಅವ್ರು ಶಾಂತ ಆಗಿಬಿಡಬೇಕು. ऐसे अगर संकल्प शक्ति आपके कंट्रोल में नहीं आती तो आश्चर्यपन का इंजेक्शन लगा दो. ಇಲ್ಲೂ ನಮಗೊಂದು ಯುಕ್ತಿ ಹೇಳ್ಕೊಡ್ತಾರೆ ಬಾಬಾ. ಅಕಸ್ಮಾತ್ ನಿಮ್ಮ ಸಂಕಲ್ಪ ಶಕ್ತಿ ನಿಮ್ಮ ಕಂಟ್ರೋಲ್ನಲ್ಲಿ ಬರ್ತಿಲ್ಲ ಅಂತಂದರೆ ಅಶರೀರಿತನ ಆ ಒಂದು ಇಂಜೆಕ್ಷನ್ ಬಾಬಾ ಹೇಳ್ತಿದ್ರೆ ತೊಗೊಂಡ್ಬಿಡಿ ಅಂತ. ಫಿರ್ ಸಂಕಲ್ಪ ಶಕ್ತಿ ವ್ಯರ್ಥ ನೈ ಉಚ್ಚಲೇಗ. ಆಗ ಸಂಕಲ್ಪ ಶಕ್ತಿ ಹೆಚ್ಚಾಗೋದಿಲ್ಲ, ಸಹಜ ಏಕಾಗ್ರಚಿತ್ ಹೋ ಜಾಯೇಗ. ಆವಾಗ ಸಹಜವಾಗಿ ಏಕಾಗ್ರಚಿತ್ತರಾಗಿಬಿಡ್ತೀರ. लेकिन यदि बुद्धि की लगाम बाप को देकर फिर लेते हो तो मन व्यर्थ की मेहनत में डाल देता है. ಬಾಬಾ ಇಲ್ಲಿ ಏನು ಹೇಳ್ತಾರೆ, ಯಾಕೆ ಹಾಗಾಗ್ತದೆ ಅಂದರೆ ನೀವು ಬುದ್ಧಿಯ ಲಗಾಮನ್ನು ತಂದೆಗೆ ಕೊಟ್ಟು ಮತ್ತು ವಾಪಸ್ ತೊಗೊಂಡು ಬಿಡ್ತೀರ. ಆಗ ಮನಸ್ಸು ವ್ಯರ್ಥದ ಪರಿಶ್ರಮದಲ್ಲಿ ಬಿದ್ದುಬಿಡ್ತದೆ, ವ್ಯರ್ಥ ಮಾಡಲಿಕ್ಕೆ ಶುರು ಮಾಡ್ತದೆ. ಆ ವ್ಯರ್ಥಕ್ಕೆ ಮೆಹನತ್ ಸೆ ಚೂಟ್ ಜಾವ್. ಅದಕ್ಕೆ ಬಾಬಾ ಹೇಳ್ತಾರೆ ನಿಮ್ಮ ಲಗಾಮನ್ನು ತಂದೆಗೆ ಕೊಟ್ಟು ವ್ಯರ್ಥದ ಪರಿಶ್ರಮದಿಂದ ಬಿಡಿಸ್ಕೊಂಬಿಡಿ ಅಂತಾರೆ ಬಾಬಾ. ಶ್ಲೋಗನ್ ತಮ್ಮ ಪೂರ್ವಜ ಸ್ವರೂಪವನ್ನು ಸ್ಮೃತಿಯಲ್ಲಿಟ್ಕೊಂಡು ಸರ್ವ ಆತ್ಮಗಳ ಮೇಲೆ दये तोरिसी अंतरे बाप. अव्यक्त इशारे कंबाइंड रूप की स्मृति से सदा विजयी बनो. जैसे शरीर और आत्मा दोनों कंबाइंड होकर कर्म कर रही है, वैसे कर्म और योग दोनों कंबाइंड हो. ಹೇಗೆ ಶರೀರ ಮತ್ತು ಆತ್ಮ ಎರಡು ಕಂಬೈಂಡ್ ಆಗಿ ಕರ್ಮ ಮಾಡ್ತಾ ಇದೆ, ಹಾಗೆ ಕರ್ಮ ಮತ್ತು ಯೋಗ ಎರಡೂ ಕಂಬೈಂಡ್ ಆಗಿರಲಿ. कर्म करते याद न भूले और याद में रहते कर्म न भूले. ಬಾಬಾ ಒಂದು ಮಾತು ಹೇಳ್ತಾರೆ, ಕರ್ಮ ಮಾಡ್ತಾ ನೆನಪು ಮರಿಬಾರ್ದು, ನೆನಪು ಮಾಡ್ತಾ ಕರ್ಮ ಮರಿಬಾರ್ದು. ಕ್ಯೂಕಿ ಆಪ್ಕಾ ಟೈಟಲ್ ಹೈ ಹಿ ಕರ್ಮಯೋಗಿ. ಯಾಕೆಂದರೆ ನಮ್ಮ ಟೈಟಲ್ ಇರೋದೇ ಕರ್ಮಯೋಗಿ. ಕರ್ಮ ಕರ್ತೆ ಯಾದ್ ಮೇ ರಹನೆ ವಾಲೆ ಸದಾ ನ್ಯಾರೆ ಅವ್ರ ಪ್ಯಾರೆ ಹೋಂಗೆ ಹಲ್ಕೆ ಹೋಂಗೆ. ಕರ್ಮ ಮಾಡ್ತಾ ನಾವು ಬಾಬನ ನೆನಪಿನಲ್ಲಿದ್ದರೆ ಬಾಬಾ ಹೇಳ್ತಾರೆ ಸದಾ ನ್ಯಾರ ಮತ್ತು ಪ್ಯಾರ ಇರ್ತೇವೆ ಮತ್ತು ಹಗೂರರಾಗಿರ್ತೇವೆ. ನಾಲೆಜ್ಫುಲ್ ಕೆ ಸಾಥ್ ಸಾಥ್ ಪವರ್ಫುಲ್ ಸ್ಟೇಜ್ ಪರ್ ಹೋ. ನಾಲೆಜ್ಫುಲ್ ಜೊತೆಗೆ ಬಾಬಾ ಹೇಳ್ತಾರೆ ಶಕ್ತಿಶಾಲಿ ಸ್ಥಿತಿಯಲ್ಲಿರಿ. नॉलेजफुल और पावरफुल ये दोनों स्टेज कंबाइंड हो तब स्थापना का कार्य तीव्र गति से होगा. ಬಾಬಾ ಹೇಳ್ತಾರೆ ನಾಲೆಜ್ಫುಲ್ ಮತ್ತು ಪವರ್ಫುಲ್ ಈ ಎರಡೂ ಸ್ಟೇಜ್ ಕಂಬೈಂಡ್ ಇದ್ದರೆ ಸ್ಥಾಪನೆಯ ಕಾರ್ಯ ತೀವ್ರಗತಿಯಿಂದ ಆಗ್ತದೆ ಅಂತಾರೆ ಬಾಬಾ. ಅಚ್ಚ ಓಂ ಶಾಂತಿ.